ಡಿವೈನ್ ಮಾರ್ನಿಂಗ್ ಎವ್ರಿವನ್. ಟುಡೇ ಇಸ್ 11th ಡೇ ಆಫ್ ದ 21 ಡೇ ಮ್ಯಾನಿಫೆಸ್ಟೇಷನ್ ಚಾಲೆಂಜ್. ಈ ಚಾಲೆಂಜಲ್ಲಿ ನಾವು ಆಕ್ಷನ್ ಟೇಕಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನೇ ಆಕ್ಷನ್ ಟೇಕಿಂಗ್? ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದಾಗ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಡಿಸೈರ್ ಸೆಟ್ ಮಾಡೋದು ಹೇಗೆ ಅಂತ ಹೇಳಿದೆ. ಆ ಸ್ಟ್ರಾಂಗ್ ಡಿಸೈರಲ್ಲಿ ನಾವು ಯಾವುದಾದ್ರೂ ಒಂದು ಡಿಸೈರ್ನ ಸೆಟ್ ಮಾಡಿದಾಗ ಅದಕ್ಕೆ ಹೇಗೆ ನಾವು ಆಕ್ಷನ್ ಟೇಕಿಂಗ್ ಮಾಡೋದು, ನಾವು ಒಂದು ಇಂಟೆನ್ಷನಲ್ಲಿ ಒಂದು ಡಿಸೈರ್ನ ಸೆಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ನನಗೆ ಯಾರಾದರೂ ಒಂದು ಫ್ಲವರ್ಸ್ ಬೊಕೆ ತಂದು ಕೊಡಬೇಕು ಅಂತ ನಾನು ಒಂದು ಡಿಸೈರ್ ಸೆಟ್ ಮಾಡಿದರೆ ಅದಕ್ಕೆ ಪ್ರಿಯರ್ ಆ್ಯಕ್ಷನಾಗಿ ನಾನು ಏನು ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ವಾಸ್ ರೆಡಿ ಮಾಡ್ಕೊಂಡಿದ್ದೀನ, ಇಲ್ಲಾಂದರೆ ನನ್ನ ಸರ್ಫೇಸ್ನೆಲ್ಲ ನೀಟಾಗಿಟ್ಟು ಅರೇಂಜ್ ಮಾಡಿದ್ದೀನ, ಇದೆಲ್ಲ ಆ್ಯಕ್ಷನ್ ಟೇಕಿಂಗ್ ಅಲ್ವಾ. ಇದೇ ನಾನು ಮಾಡ್ಕೊಂಡಿದ್ದೀನ. ನೀನೊಂದು ಡಿಸೈರ್ನ ಸ್ಟ್ರಾಂಗಾಗಿ ಯೂನಿವರ್ಸ್ಗೆ ಕಳಿಸಿದ್ಯಾ, ನನಗೆ ಇದು ಬೇಕು ಅಂತ ಕೇಳ್ತಾ ಇದೆಯಾ, ನಿನಗೆ ಕಾನ್ಫಿಡೆಂಟ್ ಇದೆ ಅದು ನನಗೆ ಬರುತ್ತೆ ಅಂತ ಹೇಳಿದಾಗ ಅದಕ್ಕೆ ಡಬಲ್ ಟೈಮ್ ಆ್ಯಕ್ಷನ್ ಟೇಕಿಂಗ್ ನಾವು ಇರಬೇಕಲ್ವಾ. ಫಸ್ಟೇ ನಾವು ಅದಕ್ಕೆ ಆ್ಯಕ್ಟಿವ್ ಆಗಿದ್ದಾಗ ಯೂನಿವರ್ಸ್ ನಮಗೆ ಬೇಗ ಅಲೈನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾರಾದರೂ ಹೆಲ್ತ್ ಇಶ್ಯೂಸ್ ಇದ್ದು ಹೆಲ್ತನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ. ಇವಾಗ ಹೆಲ್ತಲ್ಲಿ ನನಗೆ ಚೇಂಜಸ್ ಆಗ್ತಾಯಿದೆ ಅಂತ ನೀವು ಗ್ರ್ಯಾಟಿಟ್ಯೂಡ್ ಬರೆಯೋದಾಗಲಿ, ವಿಶ್ವಲೈಸ್ ಮಾಡೋದಾಗಲಿ, ಒಂದು ಡಿಸೈರ್ ಐ ಆಮ್ ಹೆಲ್ತಿ ಅಂತ ಹೇಳ್ತಾ ಇದ್ದಾಗ ಅದಕ್ಕೆ ಆ್ಯಕ್ಷನ್ ಟೇಕಿಂಗಾಗಿ ನೀವೇನು ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ನೀವು ಹೆಲ್ತಿ ಫುಡ್ ತಿಂತಾ ಇದ್ದೀರಾ, ಇಲ್ಲಾಂದರೆ ನೀವು ಡಯಟ್ ಫಾಲೋ ಮಾಡ್ತಾ ಇದ್ದೀರಾ, ಯೋಗ ಮಾಡ್ತಾ ಇದ್ದೀರಾ, ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಯಾವ ಥರ ಆ್ಯಕ್ಷನ್ ಟೇಕಿಂಗ್ ತಗೊಂಡಿದ್ದೀರಾ, ಇದು ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದಾಗ ನಮ್ಮ ಡಿಸೈರ್ ಸ್ಟ್ರಾಂಗ್ ಆಗಿದ್ದಾಗ ಅದಕ್ಕೆ ಆ್ಯಕ್ಷನ್ ಟೇಕಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವು ಇಲ್ಲಿರೋದನ್ನು ಮ್ಯಾನಿಫೆಸ್ಟ್ ಮಾಡಿದಾಗ ಇಲ್ಲಿ ಹಾಫ್ ಆಫ್ ದ ವೇ ಹೋಗಿರ್ತೀವಿ. ಆ ಹಾಫ್ ಆಫ್ ದ ವೇಗೆ ಇನ್ನಷ್ಟು ಫಾಸ್ಟಾಗಿ ಆ್ಯಕ್ಷನ್ ಟೇಕಿಂಗ್ ಮಾಡಿದಾಗ ಯೂನಿವರ್ಸಲ್ಲಿ ಅದು ಫಾಸ್ಟಾಗಿ ಅಲೈನ್ ಆಗಿ ನಮಗೆ ಬೇಗ ಸಿಗೋಕ್ಕೆ ಆಪರ್ಚುನಿಟೀಸ್ ಬರುತ್ತೆ. ನಮ್ಮ ಹೆಲ್ತ್ ಬೇಗ ಹೀಲ್ ಆಗ್ತಾ ಹೋಗುತ್ತೆ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಒಂದು ಮೆಸೇಜ್ ಕಳಿಸ್ತಾ ಇದ್ದಾಗ ಅದು ಹೀಲಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಡಿಸೈರ್ಗೂ ಒಂದು ಆ್ಯಕ್ಷನ್ ಟೇಕಿಂಗ್ ಇದ್ದಾಗ, ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ವಿಜುವಲೈಸೇಷನ್ನೇ ಮಾಡಿನೇ ಕ್ರಿಕೆಟ್ ಫೀಲ್ಡ್ಗೆ ಬರೋದು ಅಂತ ಎಷ್ಟೋ ಸತಿ ವಿರಾಟ್ ಕೊಹ್ಲಿ ಹೇಳ್ತಾ ಇರ್ತಾರೆ, ವಿತೌಟ್ ವಿಜುವಲೈಸೇಷನ್ ನಾನು ಅಲ್ಲಿ ಬರಲ್ಲ ಫೀಲ್ಡ್ಗೆ. ನಾನು ಯಾವ ಥರ ಬಾಲ್ ಹೊಡಿಬೇಕು, ಯಾವ ಥರ ಸಿಕ್ಸ್ ಇರಬೇಕು, ಇದೇ ಥರ ಶಾಟ್ ಇರಬೇಕು, ಅದೇ ಥರ ಶಾಟ್ ಇರಬೇಕು ಅಂತ ಜಿಮ್ಮಲ್ಲಿದ್ದಾಗ ಕೂಡ ಅವರು ವಿಜುವಲೈಸ್ ಮಾಡ್ತಾರಂತೆ. ನಾನು ಇದೇ ಥರ ಬಾಲ್ ಈ ಥರನೇ ಹೊಡಿಬೇಕು, ನಾನು ಈ ಥರನೇ ಇರಬೇಕು ಅಂತ. ಅದು ವಿಜುವಲೈಸ್ ಮಾಡಿದ ತಕ್ಷಣ ಅವರು ಬಾಲ್ ಫೀಲ್ಡಿಗೆ ಬರ್ದಿರ ಇದ್ದರೆ ಹೇಗೆ ಅದಾಗುತ್ತೆ. ಅವರು ಫೀಲ್ಡಿಗೆ ಬಂದು ಆ ಆ್ಯಕ್ಷನ್ ಟೇಕಿಂಗಲ್ಲಿ ಇದ್ದಾಗೆ ಅಲ್ವಾ, ಆ ವಿಜುವಲೈಸೇಷನ್ನ ವರ್ಕೌಟ್ ಮಾಡಿದಾಗೆ ಅಲ್ವಾ ಅದಕ್ಕೆ ಪವರ್ ಬಂದಿರೋದು. ದ ಸೇಮ್ ಥಿಂಗ್ ನಾವು ಅಷ್ಟೇ, ಯಾವುದಾದ್ರೂ ಒಂದು ಡಿಸೈರ್ ಸೆಟ್ ಮಾಡಿರ್ತೀವಿ, ಅದಕ್ಕೆ ನಾವು ಆ್ಯಕ್ಷನ್ ಟೇಕಿಂಗ್ ಮಾಡಿದಾಗ ಅದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ನಾವೇನು ಅಂದ್ಕೊಂಡಿರ್ತೀವೋ ಅದು ಬೇಗ ನಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಷನ್ ಟೇಕಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ.